ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಸುನಂದ. ನಾನು ನಿಮ್ಮ ಪ್ರೀತಿಯ ಆರುಹಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ಈ ವ್ಲಾಗನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಇವತ್ತು ಡ್ರಮ್ ಸ್ಟಿಕ್ ಗ್ರೇವಿ ಮಾಡ್ತಾ ಇದ್ದಾರೆ. ಅವರ ಸ್ಟೈಲ್ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಚಲೋ ಗೈಸ್, ಚಲೋ 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 ನಮ್ಮ ಸ್ಟಾರ್ಟ್ ಮಾಡೋಣ ಗೈಸ್. ನಾನು ನನ್ನ ಸ್ಟೈಲಲ್ಲಿ ಯಾವ ಥರ ನಾನು ಡ್ರಮ್ ಸ್ಟಿಕ್ ಗ್ರೇವಿನ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಚಲೋ ಗೈಸ್, ಬನ್ನಿ ಹೋಗೋಣ. ಬಾ. ಏನೇನು ತಗೊಂಡು ಇದಕ್ಕೆ ಈಗ ನಾನು ಏನೇನು ಹಾಕೊತೀನಿ ಅಂದ್ರೆ ಮೆಣಸಿನ್ಕಾಯಿ, ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕೊತೀನಿ. ಈರುಳ್ಳಿ ಎಲ್ಲವೂ ಹಸಿವ, ಶುಂಠಿ ಬೆಳ್ಳುಳ್ಳಿ ಮೀನ್ಸ್ ಒಂದು 2 ಇಂಚಿನಷ್ಟು ಶುಂಠಿ, ಒಂದು 8 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ. 8 ಎಸಳು ಅಂದ್ರೆ ಅವು ಸ್ಲೈಸ್ ಬರ್ತಾವ ಅದ್ರೊಳಗೆ. ಮತ್ತು ಇದು ಪುದೀನ ಯಾಕೆ ಹಿಂಗಾಗೈತೆ ಅಂತಂದ್ರೆ ನಾನು ಮೊನ್ನೆ ಕವರ್ನಾಗ ಇಟ್ಟೇ ಇಲ್ಲ, ಅದನ್ನು ಹಂಗೆ ಇಟ್ಬಿಟ್ಟಿನಿ ಅದಕ್ಕೆ. ಮತ್ತು ಒಂಚೂರು ಗೋಡಂಬಿ. ನಿಮಗೆ ಎಷ್ಟು ಬೇಕು ಖಾರದ್ದು ಹಸಿ ಮೆಣಸಿನ್ಕಾಯಿ ಅಷ್ಟು ತಗೊಳ್ಳಿ. ನಮಗೀಗ 4 ಬೇಕು ಅಷ್ಟು ಹಾಕೊಳ್ಳಿ. ಟೊಮ್ಯಾಟೊ ಎಷ್ಟು? 1 ಟೊಮ್ಯಾಟೊ ಫುಲ್ ಮೀಡಿಯಮ್. ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಗ್ರೇವಿ ಜ್ಯೂಸಿ ಅಲ್ಲಲ್ಲ, ಟೊಮ್ಯಾಟೊದ್ದು ಫ್ಲೇವರ್ ಜಾಸ್ತಿ ಆತಂದ್ರೆ ಅದು ಟೊಮೆಟೊ ಸಾಸ್ ಥರ. ಟೊಮೆಟೊ ಸಾಸ್ ಅಲ್ಲಮ್ಮ, ಅದು ಏನಾಗುತ್ತಂದ್ರೆ ಅದು ಗ್ರೇವಿ ಮಾಡ್ತೀವಲ್ಲ, ಟೊಮೆಟೊದ ಫ್ಲೇವರ್ ಜಾಸ್ತಿ ಬಂದಂಗೆ ಆಗುತ್ತೆ. ಹಾಗಾಗಿ ಟೊಮೆಟೊ ಒಂದು ಸಣ್ಣ ಚಿಕ್ಕ ಟೊಮೆಟೊ ಇಲ್ಲ, 1 ಟೊಮೆಟೊ ಸಾಕು. ಒಂದು ಸ್ವಲ್ಪ ಕೊತ್ತಂಬರಿ, ಇದು ಕರಿಬೇವು ಹಾಕ್ಕೊಂಡು. ಬಾ ನೋಡಿ, ಇದನ್ನು ರುಬ್ಕೊಂಡಿನಲ್ಲ. ಈಗ ಒಂದು ಬಾಳ್ಗೆ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿನಿ. ಎಷ್ಟು ಹಾಕ್ಕೊಂಡಿನಿ ಅಂದ್ರೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಎಷ್ಟು ಹಾಕ್ಕೊಂಡಿನಿ. ಇದನ್ನೇನು ಮಾಡ್ತೀನಿ ಅಂದ್ರೆ ನಾನೀಗ ಸ್ವಲ್ಪ ಹಿಂದಕ್ಕೆ ಸರಿ ಸಿಡಿತೈತಿ, ಇದು ಹಾಕ್ಕೊಳ್ತೀನಿ. ಮಸಾಲೆ ರುಬ್ಕೊಂಡಿದ್ದು ಎಣ್ಣೆ ಹಾಕಿದ್ನಲ್ಲ, ಅದು ಒಂಚೂರು ಫ್ರೈ ಮಾಡಬೇಕು. ಯಾಕಪ್ಪ ಅಂದ್ರೆ ಹಸಿದು ಎಲ್ಲದೂ ಹಸಿವು ಹಾಕಿವಲ್ಲ ನಾವು ರುಬ್ಬು ಮುಂದೆ, ಹಾಗಾಗಿ ಒಂಚೂರು ಅದನ್ನು ಫ್ರೈ ಮಾಡ್ಕೊಳ್ಳೋದು. ಇದನ್ನು ಏನು ಹಾಕಿವಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಈಗ ಇದು ಹಸಿದು ಏನೈತಲ್ಲ ಫ್ರೈ ಆಗೈತಿ. ಯಾಕಂದ್ರೆ ಇದು ನೋಡಿ ಎಲ್ಲ ಏನು ಬಿಟ್ಕೊಂಡೈತಿ ಸೈಡ್ ಎಲ್ಲ. ಈಗೇನು ಮಾಡೋಣ ಅಂದ್ರೆ ಖಾರ ಪುಡಿ ಹಾಕ್ಕೊತೀನಿ ನಾನು. ಏನಿದೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ ನಾನು. ಏನು ರೆಡ್ ಚಿಲ್ಲಿ ಪೌಡರ್. ನಿಮ್ಗೆ ಎಷ್ಟು ಖಾರ, ಈಗಾಗಲೇ ನಾನು ಹಸಿ ಖಾರ ಹಾಕಿನಿ, ಹಸಿ ಮೆಣಸಿನ್ಕಾಯಿ ಹಾಕಿನಲ್ಲ, ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಮತ್ತೇನು ಹಾಕ್ತಿ? ಅರಿಶಿನ ಪುಡಿ ಹಾಕ್ತೀನಿ. ಮನ್ಯಾಗ ಮಾಡಿದ್ದಲ್ಲ ಅಲ್ಲ, ಹೊರಗಿಂದ ಸ್ವಲ್ಪ ಅರಿಶಿನ ಪುಡಿ. ಈಗೇನು ಹಾಕೋಣ, ಒಂದು ಗರಂ ಮಸಾಲ 1.5 ಸ್ಪೂನ್, ಒಂದು ಟೇಬಲ್ ಸ್ಪೂನ್ ಅಲ್ಲ, ಇದು ಸಣ್ಣ ಸ್ಪೂನಿಗೆ 1 ಸ್ಪೂನು ಧನಿಯಾ ಪೌಡರ್. ಏನು ಹಾಕೋಬೇಕು? ಧನಿಯಾ ಪೌಡರ್. ನನ್ನ ಮಗಳು ಫ್ರೈ ಮಾಡತ್ತಾಳ ನೋಡ್ರಿ. ಈಗ ಫ್ರೈ ಮಾಡಿದೆ ನಮ್ಮ. ಕೈ ಸುಟ್ಕೊಂಡೇವ ಯಾಕ? ಅದು ಮಿಕ್ಸಿ ಜಾರ್ ಒಳಗೆ ನೀರು ಹಾಕಿ ನೋಡು, ನೀರು ಹಾಕಿ. ಅದೇನು ರುಬ್ಕೊಂಡಿದ್ವಲ್ಲ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕುವಷ್ಟು. ಅದೇನು ಕಡಿಯಂಗಿಲ್ಲ ಅಲ್ಲ, ಸಿಡಿಯಂಗಿಲ್ಲ. ಅದು ಈಗ ಆಗಲ್ಲ ಸಿಡಿತೈತಿ, ಹಂಗಲ್ಲದು ಎಣ್ಣೆ ಹಾಕೊಂಬಂದು ಸಿಡಿತೈತಿ. ಇಷ್ಟ ಹಾಕೊಂಡ ಹೆದರ್ತಾಳ್ರಿ ಈಕಿ. ಒಂದು ಚಾ ಮಾಡಂಗಿಲ್ಲ, ಏನೂ ಇಲ್ರಿ ಈಕಿ. ಯಾಕಂದ್ರೆ ನಾನು ಮಾಡ್ತೀನಿ ಅಂತ ಬಂದ ಬೇಡ 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 ಅಂತ ಇಬ್ರು ಹೇಳ್ತಾರೆ. ನಾನು ಸ್ಟವ್ ಆನ್ ಮಾಡಕ್ಕೆ ಕಳ್ಸಿಲ್ಲ ಇಬ್ರು. ಯಾಕೆ ನಾವು ಬಿಟ್ಟಿಲ್ಲ ಅಂದ್ರೆ ಮತ್ತೆ ಕೈ ಸುಟ್ಕೊಂಡ್ಲಂದ್ರೆ ಏನು ಮಾಡೋಣ್ರಿ, ಹಂಗಾಗಿ ಬಿಟ್ಟಿಲ್ರಿ ಮೇಡಮ್ ಅವ್ರು. ಇರೋದ ಒಬ್ಬಕ್ಕೆ ಮಗಳು ಅಂತ. ಹ್ಞೂನವ್ವ ಯಾಕ, ಇರೋದ ಒಬ್ಬೇಕು ಮಗಳಲ್ಲಿನ, ಅದಕ್ಕೆ ಪಾಪ ಯಾರಿಗೂ ಇಲ್ಲ ಒಬ್ಬೊಬ್ಬರ ಮಕ್ಕಳು, ನೀವು ಒಬ್ಬೇಕೆ ಅಲ್ಲ ಅದಕ್ಕೆ. ಸೂಕ್ಷ್ಮದಿ ಅಲ್ಲ ನೀ ಜಾಸ್ತಿ ಅದಕ್ಕೆ.
ಈ ಕಡೆ ಅನ್ನಕ್ಕೆ ಇಟ್ಟಿನಿ. ನನ್ನ ಮಗಳಿಗೆ ಹಣ್ಣಿಲ್ಲ ಅಂದ್ರೆ ಹೊಟ್ಟೆ ತುಂಬಂಗಿಲ್ಲ ಆಕಿಗೆ. ನಂಗೆ ಅಲ್ಲಿ ಬೇಕು. ಇದು ಒಂಚೂರು ಏನು ಮಾಡಲಿ, ಇದು ಫ್ರೈ ಆಗಲಿ ಅಮ್ಮ. ಇದು ಒಂದು ಸ್ವಲ್ಪ ಏನಾಗಲಿ, ಎಣ್ಣೆ ಬಿಡಲಿ ಆ ಕಡೆ ಈ ಕಡೆ. ಗ್ರೇವಿ ಗಟ್ಟಿಯಾಗೈತಿ, ಇನ್ನೊಂಚೂರು ನೀರು ಹಾಕೋದಕ್ಕೆ. ಎಲೆ ಕರೆಕ್ಟಾಗಿ ಇದನ್ನು ಮಾಡೋದನ್ನು ಸೈಡ್ ಎಲ್ಲ. ಹಾಂ ಈಗ ಹಾಕ್ ಬಾ, ಸಾಕು ಬಾ. ತೊಳ್ಯಾಕೆ ಇಟ್ಬಿಡಿ ಅಕ್ಕ ಅದನ್ನು. ಆರೋ ಅಕ್ಕ ಕುದಿಲಿ. ಉಪ್ಪು ಹಾಕಿ, ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ, ಈಗ ಇನ್ನೊಂಚೂರು ಉಪ್ಪು ಹಾಕಿ. ಟೇಸ್ಟ್ ನೋಡಿ ಏನೇನು ಕಡಿಮೆ ಆಗಿದೆ ಅಂತ. ಏನು ನೋಡ್ಬೇಕಕ್ಕ? ಟೇಸ್ಟ್ ನೋಡಿ ಏನಾದ್ರು ಕಡಿಮೆ ಇದ್ರೆ ಆ್ಯಡ್ ಮಾಡ್ಕೊಳ್ಳಿ. ಅದು ಗಟ್ಟಿಯಾಗಿತ್ತು ಅಂತ ನಮ್ಮಮ್ಮ ಮತ್ತೆ ಇನ್ನೊಂದು ಅರ್ಧ ಆಗುತ್ತೆ ಅಂತ ನೀರು ಹಾಕಿ ಉಪ್ಪು ಹಾಕ್ತಾರೆ. ಏನಾಗಿದೆ? ಉಪ್ಪು ಹಾಕ್ತಾ ಇದ್ದಾರೆ. ಹೌದೇ? 1/4 ಸ್ಪೂನ್ ಅಕ್ಕ. 1/4 ಸ್ಪೂನ್. ನನಗ ನೀನೀಗ ಈಗ ನುಗ್ಗೆಕಾಯಿ ಅಮ್ಮ ಬೇಯಿಸ್ಕೊಂಡಿದ್ದಾರೆ, ಕಟ್ ಮಾಡಿ ಹಾಕ್ತಾರ ಹಗ್ರಕ. ಅಂತೂ ಇಂತು ಪ್ರೀತಿ ಬಂತು ಅಲ್ಲೇನಮ್ಮ. ಅಂತೂ ಇಂತೂ ಕೈ ಹಾಕಿದ್ದೆ ಅಡ್ಗೆ ಮಾಡಾಕ. ಮತ್ತೆ ಏನು ಮಾಡಾಕತ್ತಿ? ನೀರು ಅಲ್ಲೇ ಇಡ, ಆಮೇಲೆ ಅದೇನಾದ್ರು ಗ್ರೇವಿ ಗಟ್ಟಿ ಆದ್ರೆ ಅವ್ನು ನೀರು ಯೂಸ್ ಮಾಡ್ಕೊಳ್ಳಿ. ಇದನ್ನ ಮಿಕ್ಸ್ ಯಾರು ಮಾಡ್ತಾರೆ? ನಿಮ್ಮ ಅಪ್ಪಾಜಿ ಮಾಡ್ತಾನ? ನೀಟಾಗಿ ಇದನ್ನ ಹಿಡ್ಕೋ. ಅಲ್ಲ, ಇದನ್ನ ಹಿಡ್ಕೋ, ಇದು ಸುಡಂಗಿಲ್ಲ ಅಷ್ಟು. ಈಗ ನುಗ್ಗೆಕಾಯಿ ಕರಿ ರೆಡಿ ಆಗಿದೆ. ಚಪಾತಿ, ನುಗ್ಗೆಕಾಯಿ ಗೊಜ್ಜು. ಗೊಜ್ಜಂತಾರಲ್ಲ, ಗೊಜ್ಜನ್ನ ನಾವು ಗ್ರೇವಿ ಅಥವಾ ಕರಿ ಅಂತೀವಿ. ನುಗ್ಗೆಕಾಯಿ ಗೊಜ್ಜು, ಮತ್ತು ಆನಂತರ ಸೌತೆಕಾಯಿ, ಈರುಳ್ಳಿ ಸೂಪರ್ ಬಿಟ್ಟ. ಸೂಪರ್, ನೋಡಿದ್ರ ಟೇಸ್ಟ್ ಇದೆ, ಮತ್ತೆ ತಿಂದ್ಬಿಟ್ರೆ ಆನಂದ. ಏನಂದಿ? ಸೂಪರ್ ಇದೆ, ಭಾಳ ಟೇಸ್ಟ್ ಇದೆ. ನೀವು ಇದೇ ಥರ ಮಾಡ್ಕೊಂಡು ತಿನ್ಬೋದು. ನುಗ್ಗೆಕಾಯಿ ಗೊಜ್ಜು ಮಸ್ತ್ ಸೂಪರ್ ಇರುತ್ತೆ. ಇದ್ರಾಗ ಮತ್ತೆ ಇನ್ನೂ ರೊಟ್ಟಿ ಆದ್ರೆ ಇನ್ನೂ ಸೂಪರ್ ಇರುತ್ತೆ. ರೊಟ್ಟಿ ಚಲೋ ಆಗಲ್ಲ. ರೊಟ್ಟಿ ಸೂಪರ್ ಆಗುತ್ತೆ ಗೊಜ್ಜು ಒಳಗೆ. ಚಪಾತಿ ಚಲೋ ಆಗುತ್ತೆ. ಸೂಪರ್ ಇದೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಬಾಯ್, ಟೇಕ್ ಕೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್. ಬಾಯ್. ಓಕೆ, ಬಾಯ್ ಗಾಯ್ಸ್. ಊಟ ಮಾಡೋಣ ಬನ್ನಿ. Good night. Take care. Have a nice day. See you in the next vlog. Bye.